ವೆಲ್ಕಮ್ ಟು ದಿ ಪರಾಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಾನು ನಿಮ್ಮೆಲ್ಲರೊಟ್ಟಿಗೆ ಬಂದಿದ್ದೀನಿ. ಸೊ ಏನಪ್ಪ ಇವತ್ತು ದಿ ಪರಾಯ ಸ್ಪೆಷಲ್ ಬ್ಲಾಗ್ ಅಂತ ಅಂದರೆ, ಎಸ್ ದೇರ್ ಈಸ್ ಅ ಸ್ಪೆಷಲ್. ಇವತ್ತು ನನಗೆ ಒಂದು ಅಂದರೆ ಕಮೆಂಟ್ಸ್ ಬಂದಿತ್ತು ನನಗೆ, ಏನಪ್ಪ ಅಂತಂದರೆ ಕಡಲೆಕಾಳು ಅಥವಾ ಯಾವುದೇ ಆದರೂ ಕಾಳಿಂದ ನಮಗೊಂದು ಪಲ್ಯನ ಮಾಡೋದನ್ನ ಹೇಳ್ಕೊಡೋದಿಪ್ಪ ಅಂತ. ನಾನು ಡೆಫಿನೆಟ್ಲಿ ಅಂದ್ಬಿಟ್ಟು ಐ ಆಮ್ ಲೈಕ್ ಶಾಕ್, ಏನು ಕೋಇನ್ಸಿಡೆಂಟ್ ಅಂತ ಹೇಳ್ತೀರಾ. ನಾನು ಕೂಡ ಕಡಲೆಕಾಳು ಮತ್ತು ಹಲಸುಂಡೆಕಾಳು ಎರಡೂ ನೆನೆಸಿದ್ದೆ. ಸೊ ಸ್ವಲ್ಪ ಪ್ರೋಟೀನ್ ಬರಲಿ ನನ್ನ ಮಗನಿಗೂ ಮತ್ತು ನನಗೂ ನನ್ನ ಹಸ್ಬೆಂಡ್ಗೂ. ಸೊ ಇವಾಗೆಲ್ಲ ಪ್ರೋಟೀನ್ ಕೊರತೆ ತುಂಬಾ ಇದೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಹೆಲ್ದಿಯಾಗೂ ಏನಾದ್ರು ತಿನ್ನೋಣ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ನೆನೆಸಿಟ್ಟಿದ್ದೆ. ಸೊ ನೆನೆಸಿ ಅದನ್ನು ಮೊಳಕೆ ಕೂಡ ಕಟ್ಟಿ ಇಟ್ಟಿದ್ದೆ. ನಾನು ಏನಿದು ಕೋಇನ್ಸಿಡೆಂಟು, ಮೆಸೇಜ್ ಕಮೆಂಟಲ್ಲೂ ಹಾಗೆ ಬರ್ತಿದೆ ನನಗೆ. ಅವಾಗ ಅಂದ್ಕೊಂಡೆ, ಓ ಮೈ ಗಾಡ್, ಶೋರ್, ಡೆಫಿನೆಟ್ಲಿ, ವೈ ನಾಟ್ ಅಂತ ಹೇಳಿಬಿಟ್ಟು ಇವತ್ತು ಅದೇ ಸ್ಪೆಷಲು ಫ್ರೆಂಡ್ಸ್. ಇವತ್ತು ನಾನು ನಿಮ್ಮ ಜೊತೆ ಹಲಸುಂಡೆಕಾಳು ಮತ್ತು ಕಡಲೆಕಾಳು ಮಿಕ್ಸ್ ಆಗಿರೋಂಥ ಪ್ಲಸ್ ಮೊಳಕೆ ಕಟ್ಟಿದ್ದೀನಿ. ಮೊಳಕೆ ಕಟ್ಟಿದ್ರೆ ತುಂಬಾ ಹೆಲ್ದಿ ಅಂತ ಹೇಳ್ತಾರಲ್ಲ, ಹಾಗೆ ತಿಂದ್ರೂ ಹೆಲ್ದಿನೇ, ಬಟ್ ಮೊಳಕೆ ಕಟ್ಟಿದ್ರೆ ತುಂಬಾ ಹೆಲ್ದಿ. ಸ್ವಲ್ಪ ಹಸಿದು ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗೆ ನೆನೆಸಿದ್ದೀನಿ ಅಂತ, ಪ್ಲಸ್ ಅದು ಬೇಯಿಸಿದಾಗೂ ಹೇಗಿರುತ್ತೆ ಅನ್ನೋದು ನಾನು ತೋರಿಸ್ತೀನಿ. ಸೊ ನಾನಿಲ್ಲಿ ಹೇಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನೆಂತೆಲ್ಲ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಮತ್ತು ಹಸಿದು ಮಕ್ಕಳಿಗೆ ಕೊಡಿ, ಸೊ ನಾವು ತಿನ್ಬೋದು. ಮೇನಾಗಿ ನನ್ನ ಪ್ರಿಫರೆನ್ಸ್ ಫಸ್ಟ್ ಯಾವಾಗಲೂ ನನ್ನ ಮಗ ಅಂತ ಬರ್ತಾನೆ, ಅದಕ್ಕೆ ನಾನು ಅವನಿಗೆ ಫಸ್ಟ್ ಹಸಿದು ಕೊಡ್ತೀನಿ, ಪ್ಲಸ್ ಬೇಯಿಸಿರೋದು ಕೂಡ ಕೊಡ್ತೀನಿ. ವೆರಿ ಸಿಂಪಲ್ ಆ್ಯಸ್ ಯೂಶುವಲ್. ನನ್ನ ಈ ಕುಕ್ಕಿಂಗ್ ಬ್ಲಾಗಲ್ಲಿ ನೀವೇನು ನೋಡ್ತೀರಾ ಅಂದರೆ ಸಿಂಪಲ್, ಕ್ವಿಕ್ ಆ್ಯಂಡ್ ಸೂಪರ್ ಡೂಪರ್ ಟೇಸ್ಟಿ ಆದಂಥ ಡಿಲಿಷಿಯಸ್ ಆದಂಥ ಡಿಶ್ಗಳನ್ನ ನೀವೆಲ್ಲರೂ ನೋಡ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಂತೂ ತುಂಬ ಖುಷಿಯಾಗಿದ್ದೀನಿ ಈ ಪಲ್ಯನ ನಿಮಗೆಲ್ಲ ಮಾಡಿ ತೋರಿಸೋದಕ್ಕೆ, ಯಾಕಂದರೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಕಾಳುಗಳ ಪಲ್ಯ ಎಲ್ಲನೂ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ಕಾಳುಗಳ ಪಲ್ಯನ ನೀವೆಲ್ಲ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರವೆ ರೊಟ್ಟಿ, ಚಪಾತಿ ಮತ್ತಿನ್ನೇನೇನು ಜೊತೆ ತಿನ್ಬೋದು, ಜೋಳದ ರೊಟ್ಟಿ, ದೋಸೆ ಇದೆಲ್ಲ ಜೊತೆಗೂ ನಾವು ತಿನ್ಬೋದು. ಅಥವಾ ಅನ್ನ ರಸ ಮಾಡಿದ್ದಾಗ ಅದ್ರ ಜೊತೆ ತಿನ್ಬೋದು, ಮುದ್ದೆ ಸಾರು ಜೊತೆ ಮಾಡಿದಾಗ ತಿನ್ಬೋದು. ಏನೂ ಬೇಡಪ್ಪ ನಂಗೆ ಬರೀ ಕಾಳು ಪಲ್ಯನೇ ಬೇಕು ಅಂದರೆ, ಎಸ್ ಡೆಫಿನೆಟ್ಲಿ ಬರೀ ಕಾಳು ಪಲ್ಯ ಕೂಡ ನೀವು ತಿನ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತ್ಯಾಕೆ ತಡ, ಬನ್ನಿ ನಾನು ನಿಮಗೆಲ್ಲರಿಗೂ ಹೇಗೆ ಕಾಳು ಪಲ್ಯನ ಮಾಡ್ತೀನಿ, ನಾನು ಇಷ್ಟು ಸಿಂಪಲ್ಲಾಗಿ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದೆಲ್ಲ ಹೇಗೆ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ನಾನು ಕಾಳು ಪಲ್ಯ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಲೆಟ್ಸ್ ಸ್ಟಾರ್ಟ್ ಕಾಳು ಪಲ್ಯ ವಿತ್ ದಿ ಪರಾಯ. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ತೋರ್ಸಕ್ಕೆ ಹೊರಟಿರೋ ಅಡುಗೆ ಬಂದು ಮೊಳಕೆ ಕಟ್ಟಿದ ಹಲಸುಂಡೆ ಕಾಳು ಮತ್ತು ಕಡಲೆಕಾಳಿನ ಪಲ್ಯ. ನೋಡಿ ಮೊಳಕೆ ಹೀಗೆ ಕಟ್ಟಿದೆ, ಓಕೆನಾ? ಸಿ, ಓ ಮೈ ಗಾಡ್, ಚೆನ್ನಾಗಿದೆ. ಇದನ್ನು ಹಾಗೇನೂ ನಾವು ತಿನ್ಬೋದು. ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ಕ್ಯಾರೆಟು, ಟೊಮ್ಯಾಟೊ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ನಾವು ತಿನ್ಬೋದು. ಹಸಿಯಾಗಿ ತಿನ್ನಬೇಕು ಅನ್ನೋರು ಹಾಕಿ ತಿನ್ಬೋದು. ಇಲ್ಲಪ್ಪ ನಂಗೆ ಪಲ್ಯ ಬೇಕು, ಚೆನ್ನಾಗಿ ಬೇಯಿಸಿರ್ಬೇಕು ಅಂತ ಅಂದರೆ ಇಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಕಾಳನ್ನ. ಸೊ ಬೆಂದಿರೋದು ಹೇಗಿರುತ್ತೆ, ಹೀಗಿರುತ್ತೆ. ಇವಾಗ ನಾನು ಇದನ್ನು ನೀರೆಲ್ಲ ಬಸ್ಕೊಂಡು ರೆಡಿ ಮಾಡ್ಕೊತೀನಿ. ಓಕೆ, ಸೊ ನೋಡಿ ಇವಾಗ ಬೇಯಿಸಿರೋ ಮೊಳಕೆ ಕಟ್ಟಿನ ಕಡಲೆಕಾಳು ಮತ್ತು ಹಲಸುಂಡೆಕಾಳನ್ನ ನಾನು ಇಲ್ಲಿ ಸೋರಿಟ್ಕೊಂಡಿದ್ದೀನಿ. ಸೊ ಸೋರು ಹಾಕೊಂಡಾಗ ಅದರದ್ದು ನೀರು ಬಂದಿರುತ್ತಲ್ಲ, ಆ ನೀರನ್ನು ಕೂಡ ನಾವು ವೇಸ್ಟ್ ಮಾಡಬಾರ್ದು. ಇಲ್ಲ ಪೆಪ್ಪರ್, ಸಾಲ್ಟನ್ನು ಹಾಕ್ಕೊಂಡು ಕೂಡ ನಾವು ಕುಡಿಬಹುದು. ನೆಕ್ಸ್ಟು ಇಲ್ಲಾಂದರೆ ಇದನ್ನು ರಸ ಹಾಗೂ ಮಾಡ್ಕೋಬೋದು. ಓಕೆ, ನಾನು ಬಸ್ಸಾರು ಅಂತ ಹೇಳ್ತಾರಲ್ಲ, ಬಸ್ದಿ ಹಾಗೂ ಮಾಡ್ಕೋಬೋದು. ಓಕೆ, ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಹಾಂ ನೋಡಿ ಫ್ರೆಂಡ್ಸ್, ಇವಾಗ ನಾನು ಈ ಮೊಳಕೆ ಕಟ್ಟಿದ ಕಡಲೆಕಾಳು ಮತ್ತು ಹಲಸುಂಡೆಕಾಳಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಬಾಂಡೆ ಕಾಯ್ತಾ ಇದೆ, ಆಲ್ಮೋಸ್ಟ್ ಕಾದಿದೆ. ಇವಾಗ ನಾವು ಇದಕ್ಕೆ ಕೋಲ್ಡ್ ಪ್ರೆಸ್ ಆಯಿಲ್, ನಾನು ಯೂಸ್ ಮಾಡೋದು ಕೋಲ್ಡ್ ಪ್ರೆಸ್ ಆಯಿಲ್, ಅದನ್ನು ಹಾಕ್ತಾಯಿದ್ದೀನಿ. ಒಂದು 2 to 3 ಸ್ಪೂನ್, 2 to 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಓಕೆ, ಇವಾಗ
ಏನೇನು ಇಂಗ್ರೀಡಿಯೆಂಟ್ಸ್ ನಾನು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇದು ಬಂದು 2 ಆನಿಯನ್. ಸೊ 2 ಆನಿಯನ್ನ ಸ್ಮಾಲಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಬೌಲಲ್ಲಿ. ಮತ್ತು ಇದೊಂದು 3 ಹಸಿಮೆಣಸಿನ್ಕಾಯಿ, ಇಲ್ಲೊಂದು 7 ಇರಬೇಕು ಕರಿಬೇವು, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿ. ಇಲ್ಲಿ ಬಂದು ಸ್ಟಾರ್ಟಿಂಗ್ ನಾವು ಆಯಿಲ್ಗೆ ಏನು ಹಾಕಬೇಕು, ಸಾಸಿವೆ, ಜೀರಿಗೆ, ಇಂಗು ಮತ್ತು ಕಲ್ಲುಪ್ಪು. ಸೊ ಕಲ್ಲುಪ್ಪನ್ನ ನಾವು ಲಾಸ್ಟಲ್ಲೇ ಹಾಕೋದು, ಇವಾಗ ಹಾಕಲ್ಲ, ಇಟ್ಕೊಂಡಿದ್ದೀನಿ ಅಷ್ಟೆ. ಓಕೆ, ಸೊ ಇವಾಗ ನಾನು ಬಂದು ಸಾಸಿವೆನ ಹಾಕ್ತೀನಿ. ಎಣ್ಣೆ ಚೆನ್ನಾಗಿ ಕಾದಾಗ ನಾವು ಸಾಸಿವೆ ಹಾಕಬೇಕು. ಇವಾಗ ಎಣ್ಣೆ ಕಾದಿದೆ. ಸೊ ಸಾಸಿವೆ, ಜೀರಿಗೆ, ಹಿಂಗನ್ನೆಲ್ಲ ನಾನು ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಓಕೆ, ಸರಿ. ನೆಕ್ಸ್ಟ್ ಏನು ಹಾಕಬೇಕು ನಾವು, ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಚೆನ್ನಾಗಿ ಎಣ್ಣೆ ಕಾದಿದೆ, ಈ ಸೌಂಡ್ ಬರುತ್ತೆ. ನೆಕ್ಸ್ಟ್ ಬಂದು ನಾವು ಕರಿಬೇವು ಸೊಪ್ಪನ್ನ ಹಾಕೊಳ್ಳೋಣ. ಆದಮೇಲೆ ಹಸಿಮೆಣಸಿನ್ಕಾಯಿ, ಒಂದು ಜೆಂಟಲ್ ಮಿಕ್ಸ್ ಕೊಡ್ತೀನಿ. ಇದಿಷ್ಟು ನಾನು ಲೋ ಫ್ಲೇಮಲ್ಲೇ ಮಾಡ್ಕೊತಾ ಇದ್ದೀನಿ. ಓಕೆ, ಆ ಬೆಳ್ಳುಳ್ಳಿ ಎಸೆನ್ಸ್ ಬಿಟ್ಟು ಆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ. ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಘಮ ಅಂತೂ ಸೂಪರ್. ಓಕೆ, ಇವಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂಚೂರು ಬಾಡ್ಕೊಳ್ಳಿ. ಆವಾಗ ನಾವು ಈರುಳ್ಳಿ ಹಾಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಓಕೆ, ಮುಚ್ಕೊಬಿಟ್ಟಿದೆ ಇದು. ಇವಾಗ ನಾವು 1 ಕಪ್ ಅಂದರೆ ಇದರಲ್ಲಿ ನಾನು 2 ಆನಿಯನ್, ಸ್ಮಾಲ್ 2 ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಕೋದು. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೊತೀನಿ. ಸೊ ಈ ಪಲ್ಯಕ್ಕೆ ನಾವು ಟೊಮೆಟೊ ಹಣ್ಣನ್ನ ಯೂಸ್ ಮಾಡಲ್ಲ. ಸೊ ನನಗೆ ಈ ಡಿಶಲ್ಲಿ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಿರುತ್ತೆ. ಏನಂದರೆ ಟೊಮೆಟೊ ಹಣ್ಣು ಮಿಸ್ಸಿಂಗ್ ಆಗ್ತಿರುತ್ತೆ. ಬಟ್ ಎಲ್ಲದಕ್ಕೂ ಟೊಮೆಟೊ ಹಣ್ಣು ಹಾಕಿದರೆ ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲದಕ್ಕೂ ಟೊಮೆಟೊ ಹಣ್ಣನ್ನ ಹಾಕಬಾರ್ದು. ಯಾವುದಕ್ಕೆ ಹಾಕಬೇಕು ಅದಕ್ಕೆ ಮಾತ್ರ ಹಾಕಬೇಕು ಅಲ್ವಾ. ಓಕೆ, ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಆಗಲಿ, ಹಾಗೆ ಚೆನ್ನಾಗಿ ಫ್ರೈ ಆಗಲಿ. ಓಕೆ, ಆಲ್ಮೋಸ್ಟ್ ಚೆನ್ನಾಗದು ಬ್ರೌನ್ ಆಗ್ತಾ ಇದೆ. ಆಗಲಿ, ಇನ್ನೂ ಚೆನ್ನಾಗಿ ಫ್ರೈ ಆಗಲಿ. ಸೊ 1 ಸ್ಪೂನ್ ಕಲ್ಲುಪ್ಪು. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಎಷ್ಟು ಕಡಿಮೆ ಹಾಕ್ತೀರೋ ಅಷ್ಟು ಒಳ್ಳೆಯದು. ಆಮೇಲೆ ಟೇಸ್ಟ್ ನೋಡಿಕೊಂಡು ಎಷ್ಟು ಬೇಕಷ್ಟನ್ನ ಕರೆಕ್ಟಾಗಿ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪಿದ್ರೆ ಏನೇ ಚೆಂದ ಅಲ್ವಾ. ಓಕೆ, ಫೈನ್.
ಇನ್ನೂ ಚೆನ್ನಾಗಿ ಆಗಬೇಕದು. ಸೊ ಈ ಪಲ್ಯಕ್ಕೆ ಚಪಾತಿ ಮಾಡ್ಕೊಬೋದು, ಅಥವಾ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರವಾ ರೊಟ್ಟಿ, ಏನು ಬೇಕಾದ್ರೂ ಮಾಡ್ಕೊಬೋದು. ನೀವೆಲ್ಲ ಅನ್ನ ರಸದ ಜೊತೆ ನೆಂಚ್ಕೊಂಡು ತಿನ್ನಬಹುದು. ಜೋಳದ ರೊಟ್ಟಿ ಏನಾದ್ರೂ ನೀವು ಇಟ್ಕೊಂಡಿರೋ ಜೊತೆ ತಿನ್ಬೋದು. ಇಲ್ವಾ ಹಾಗೆ ತಿನ್ಬೇಕನ್ನಿಸ್ತಿದ್ಯಾ, ಹಾಗೇನೂ ತಿನ್ಬೋದು ನೀವು. ಏನೇನು ಆಗ್ತಾಯಿದೆ ಈಗ ನೆಕ್ಸ್ಟ್ ನಾವು ಕಡಲೆಕಾಳು ಮತ್ತು ಹಲಸುಂಡೆ ಕಾಳನ್ನ ಇದ್ರ ಜೊತೆ ಹಾಕ್ಕೊಳ್ಳೋಣ. ಓಕೆ, ಸೊ ಇವಾಗ ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಕಾಳುಗಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕಿ. ಓಕೆ, ಸೊ ನಾನು ಎಷ್ಟು ಬೇಯಿಸ್ಕೊಂಡಿದ್ದೀನಿ ಅಷ್ಟು ಕಾಳುಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ. ಈಗ ಒಂದು ಜೆಂಟಲ್ ಒಳ್ಳೆ ಮಿಕ್ಸ್ ಕೊಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸಖತ್ ಹೆಲ್ದಿ, ಮಕ್ಕಳು ಇಷ್ಟಪಡ್ತಾರೆ ಈ ಥರ ಮಾಡಿಕೊಟ್ರೆ. ಎಕ್ಸ್ಕ್ಯೂಸ್ ಮೀ. ಹಾಂ, ಓಕೆ, ಇವಾಗ ಇದು ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಆಗಲಿ. ನಾವೇನೇನು ಹಾಕಿದ್ವಿ ಒಗ್ಗರಣೆ ಕಾಳಿಗೆ ಹಿಡೀಲಿ ಎಲ್ಲ. ಓಕೆ, ಸೊ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಅದಕ್ಕೂ ಮುಂಚೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಡೋಣ ಮೇಲೆ. ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ. ಓಕೆ, ನಾನು ಇಲ್ಲಿ ಎಷ್ಟು ತೊಗೊಂಡಿದ್ದೆ ಕೊತ್ತಂಬರಿ ಸೊಪ್ಪು, ಒಂದು ಬೌಲಲ್ಲಿ ಅಷ್ಟೂ ಹಾಕೋತಾ ಇದ್ದೀನಿ. ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೋತೀನಿ. ವಾವ್, ಗ್ರೀನ್ ಆಗಿ ಕಾಣ್ತಾ ಇದೆ. ಓಕೆ, ಎಸ್, ಇವಾಗ ಇದನ್ನು ನಾವು ಕ್ಲೋಸ್ ಮಾಡಿಡೋಣ. ಆಮೇಲೆ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಬೇಗ ಆಗೋಯ್ತಲ್ಲ, 2 ಮಿನಿಟ್ಸಲ್ಲಿ ಆಗೋಗುತ್ತೆ. ಸಿಂಪಲ್ ಡಿಶ್. ಸೊ ಇವಾಗ ನಮ್ಮ ಕಾಳು ಪಲ್ಯ ರೆಡಿ ಆಗಿದೆ. ಸೊ ಓಪನ್ ಮಾಡಿ ನೋಡೋಣ. ಓ ಮೈ ಗುಡ್ನೆಸ್, ಸೂಪರ್ ಆಗಿದೆ. ಇವಾಗ ನಾನು ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಕಾಂಟ್ ವೆಯ್ಟ್, ಬನ್ನಿ ನೋಡೋಣ. ಸೊ ನಮ್ಮ ಡಿಲಿಷಿಯಸ್ ಆದ ಪಲ್ಯ ರೆಡಿ ಆಗಿದೆ ಇವಾಗ. ಸೊ ಇದ್ರ ಜೊತೆಗೆ ಏನು ಸರ್ವ್ ಮಾಡ್ಕೊಳ್ಳೋಣ ಅಂತ ಅಂದರೆ, ನಾನೀಗ ಮಾಡಿರೋ ಬಿಸಿ ಬಿಸಿ ಚಪಾತಿನ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನನ್ನ ಈ ಕಾಳು ಪಲ್ಯ ಜೊತೆ 2 ಚಪಾತಿ ಹೆಲ್ದಿ ಆಗಿದೆ. ಸೊ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು. ಸೊ ಏನಂತಾರೆ, ಮನೆಯವರಿಗೆ ಹೆಲ್ದಿ ಅಡುಗೆನ ಮಾಡ್ತಾ, ಹೆಲ್ದಿ ಡಿಶ್ನ ಸರ್ವ್ ಮಾಡ್ತಾ, ಹೆಲ್ದಿಯಾಗಿ ತಿಂತಾ, ಹೆಲ್ದಿಯಾಗಿ ನಾವು ಇರೋಣ, ನಮ್ಮ ಸುತ್ತಮುತ್ತ ಜನರು ಇರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ವಾವ್. ಸೊ ಫ್ರೆಂಡ್ಸ್, ಕಾಳು ಪಲ್ಯ ಮುಗೀತು. ನೀವು ಕೂಡ ನೋಡಿದ್ರಿ ಏನೆಲ್ಲ ಹಾಕ್ತೆ ನಾನು, ಎಷ್ಟು ಸಿಂಪಲಾಗಿ ಮಾಡಿದೆ, ಎಷ್ಟು ಕ್ವಿಕ್ಕಾಗಿ ಮಾಡಿದೆ ಅಂತ. ಸೊ ಕಾಳು ಪಲ್ಯ ವಿತ್ ಚಪಾತಿ ಇವತ್ತು ಮಾಡಿದ್ದು ನಾನು. ಸೊ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ. ಚಪಾತಿ ಜೊತೆ ಕೊಟ್ಟರೆ, ಎವ್ರಿ ಟೈಮ್ ಅನ್ನ ಜೊತೆ ಕೊಟ್ಟರೆ ಅವ್ನು ಇಷ್ಟಪಡಲ್ಲ, ಚಪಾತಿ ಜೊತೆ ಕೊಟ್ಟರೆ ದ ಮೋರ್ ಇಂಟ್ರೆಸ್ಟಿಂಗ್ ಆಗಿ ತಿಂತಾನೆ ಅವನು ಅಂತ. ಓಕೆ ಫ್ರೆಂಡ್ಸ್, ಇವಾಗ ತಾಳಕ್ಕಾಗ್ತಿಲ್ಲ, ತುಂಬಾ ಹಸಿವಾಗ್ತಿದೆ. ಸೊ ಕರಿತಿದ್ದಾನೆ ನನ್ನ ಮಗ ಕೂಡ. ಇವಾಗ ಹೋಗ್ಬಿಟ್ಟು ನಾನು ನನ್ನ ಫ್ಯಾಮಿಲಿ ಒಟ್ಟಿಗೆ ಒಳ್ಳೆ ಊಟನ ಮಾಡ್ತೀನಿ. ಇವತ್ತು ನನಗೇನು ಸಮಾಧಾನ ಇದೆ ಅಂತ ಅಂದರೆ, ಒಂದು ಒಳ್ಳೆ ಹೆಲ್ದಿಯೆಸ್ಟ್ ಆದಂಥ ನಾನು ಡಿಶ್ನ ತೋರಿಸಿದ್ದೀನಿ ಅಂತ ಒಂದು ಖುಷಿ ಇದೆ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದೀಪಾ ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್, ಶೇರ್, subscribe and comment to my WhatsApp number 9916 333 773 ಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.